ಇಂತಹ ಘಟನೆಗಳನ್ನು ನೋಡಿ ಫಿಲ್ಮ್ ಮಾಡ್ತಾರೋ ಅಥವಾ ಫಿಲ್ಮ್ಗಳಲ್ಲಿರುವಂಥ ಘಟನೆಗಳನ್ನು ನೋಡಿ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಈ ದಂಪತಿ ಮಾಡಿರುವಂಥ ಕೆಲಸ ನೋಡಿ. 2 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ದಂಪತಿಯ ಖತರ್ನಾಕ್ ಪ್ಲಾನ್ ಇದು. ಹೊಸಕೋಟೆ ಟು ಹಾಸನ ಮರ್ಡರ್ ಮಿಸ್ಟ್ರಿ ಈಗ ಬಯಲಾಗ್ತಾ ಇದೆ. ಹೊಸಕೋಟೆಯ ಚಿಕ್ಕಕೋಲಿಗೆ ಗ್ರಾಮದ ಮುನಿಸ್ವಾಮಿ ಗೌಡ ಮತ್ತು ಶಿಲ್ಪಾರಾಣಿಯ ಪಾತಕ ಕೃತ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಗಂಡನನ್ನೇ ಹೋಲುವಂತ ವ್ಯಕ್ತಿಯನ್ನ ಹುಡುಕಿ ಮರ್ಡರ್ ಮಾಡ್ತಾರೆ. ಗಂಡನ ತದ್ರೂಪಿ ವ್ಯಕ್ತಿಯ ಅಂತ್ಯಕ್ರಿಯೆ ಕೂಡ ಆ ಮಹಿಳೆ ನಡೆಸ್ತಾಳೆ. ನಾಪತ್ತೆಯಾಗಿದ್ದ ಗಂಡ ಶರಣಾದ ಬಳಿಕ ಇಡೀ ಪ್ರಕರಣ ಬೆಳಕಿಗೆ ಬರುತ್ತೆ. ಬಹಳ ಕ್ರಿಮಿನಲ್ ಮೈಂಡ್ಗಳಿವೆಲ್ಲ ಸಮಾಜದಲ್ಲಿ ಅತ್ಯಂತ ಘಾತಕವಾಗಿರುವಂಥವ್ರು. ಯಾವ ರೀತಿಯಲ್ಲಿ ಆ ಮುಖಚರ್ಯ ಒಂದೇ ಥರ ಇರೋದನ್ನು ಹುಡುಕಿಬಿಟ್ಟು ಅವನನ್ನು ಸಾಯಿಸಿಬಿಟ್ಟು ದುಡ್ಡನ್ನು ಇನ್ಶೂರೆನ್ಸ್ ಮೂಲಕವಾಗಿ ತಗೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಅವರ ಮಾನಸಿಕತೆ ಹೇಗಿರಬೇಕು ಅಂತ. ಅಮಾಯಕರನ್ನು ಕೊಂದು ಇನ್ಶೂರೆನ್ಸ್ ಹಣ ಪೀಕಲು ಪ್ಲ್ಯಾನು. ಪಾಪ ಅವ್ನು ಭಿಕ್ಷುಕ ಅಂತೆ, ಅವನು ಎಲ್ಲಿಂದೋ ಬೇರೆ ಕಡೆ ಬಂದಿದ್ದಾನೆ, ಜೀವನ ನಡೆಸ್ಕೊಳ್ಳೋಕ್ಕೇನೋ ಭಿಕ್ಷೆ ಕೇಳ್ತಾನೆ, ಅವ್ನ ಮುಖ ಸೇಮ್ ಇದೆ ಅಂತ ಹೇಳ್ಬಿಟ್ಟು ಅವನನ್ನು ಲಾರಿಯಲ್ಲಿ ಗುದ್ದಿಸ್ಬಿಟ್ಟು ಸಾಯಿಸ್ತಾರೆ. ಹೇಯೋ. ಸೊ ಹೊಸಕೋಟೆಯ ಮುನಿಸ್ವಾಮಿ ಗೌಡ ಶಿಲ್ಪಾರಾಣಿ ದಂಪತಿ ಮೈತುಂಬ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಮುನಿಸ್ವಾಮಿ ಗೌಡ ಸಾಲ ತೀರಿಸೋಕೆ ಪತ್ನಿ ಹಾಗೂ ಸ್ನೇಹಿತರ ಜೊತೆಗೂಡಿ ಸ್ಕೆಚನ್ನು ಹಾಕ್ತಾರೆ. ಮುನಿಸ್ವಾಮಿ ಗೌಡನನ್ನೇ ಹೋಲುವಂಥ ವ್ಯಕ್ತಿಯ ಪರಿಚಯನ ಮಾಡಿಕೊಳ್ತಾರೆ. ಆತನನ್ನು ಕೊಂದು 2 ಕೋಟಿಗೆ ಪ್ಲ್ಯಾನ್ ಹಾಕ್ಕೊಳ್ತಾರೆ. ಶಿಡ್ಲಘಟ್ಟಕ್ಕೆ ಹೋಗಿ ಬರೋಣ ಅಂತೇಳಿ ನಂಬಿಸಿ ಕರೆದೊಯ್ತಾರೆ ಅವನನ್ನು. ವ್ಯಕ್ತಿಯನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗಿರ್ತಾರೆ ಮುನಿಸ್ವಾಮಿ ಗೌಡ. ಆಕ್ಸಿಡೆಂಟ್ ರೀತಿ ಬಿಂಬಿಸೋಕೆ ಲಾರಿ ಕೂಡ ಬುಕ್ ಮಾಡಿರ್ತಾನೆ. ಹೊಸಕೋಟೆಯಿಂದ ಕಾರನ್ನೇ ಹಿಂಬಾಲಿಸ್ಕೊಂಡು ಲಾರಿ ಹೋಗಿರುತ್ತೆ. ಪ್ಲ್ಯಾನ್ ಮಾಡಿದಂತೆ ಕಾರ್ ಪಂಚರ್ ಆಗಿದೆ ಅಂತ ನಿಲ್ಲಿಸ್ತಾನೆ. ಅರಸೀಕೆರೆಯ ಗೊಲ್ಲರ ಹೊಸಹಳ್ಳಿ ಬಳಿ ಕಾರ್ ನಿಲ್ಲಿಸಿರ್ತಾರೆ ಇವರೆಲ್ಲ. ಟೈರ್ ಬದಲಿಸುವಂತೆ ಕೆಳಗಿಳಿಸ್ತಾರೆ. ಟೈರ್ ಚೇಂಜ್ ಮಾಡುವಾಗ ಕುತ್ತಿಗೆಗೆ ಚೈನ್ ಹಾಕಿ ರಸ್ತೆಗೆ ಎಳಿತಾರೆ. ಮೊದಲೇ ಪ್ಲ್ಯಾನ್ ಮಾಡಿದಂತೆ ಅಪರಿಚಿತನ ಮೇಲೆ ಲಾರಿ ಹರಿಸ್ತಾರೆ. ನನ್ನ ಗಂಡ ಮುನಿಸ್ವಾಮಿ ಗೌಡ ಸತ್ತಿದ್ದಾನೆ ಅಂತ ಶಿಲ್ಪಾರಾಣಿ ನಾಟಕ ಮಾಡ್ತಾಳೆ. ಪತಿ ಮೃತಪಟ್ಟಿದ್ದಾನೆ ಅಂತ ಅಂತ್ಯಕ್ರಿಯೆ ಕೂಡ ಮಾಡಿಬಿಡ್ತಾಳೆ. ಪ್ಲ್ಯಾನ್ ಪ್ರಕಾರ ತಲೆಮರೆಸಿಕೊಂಡಿದ್ದ ಮುನಿಸ್ವಾಮಿ ಗೌಡ ಅನಂತರ ಮೃತ ವ್ಯಕ್ತಿಯ ಪತ್ತೆಗೆ ಪೊಲೀಸರು ಮುಂದಾಗ್ತಾರೆ. ಮುನಿಸ್ವಾಮಿ ಗೌಡ ನಿವಾಸಕ್ಕೆ ಶಿಲ್ಪಾರಾಣಿ ಇರ್ತಾರೆ. ಅಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಪೊಲೀಸರು. ಪತಿ ಕಳೆದುಕೊಂಡು ದುಃಖದಲ್ಲಿದ್ದೀನಿ ಅಂತ ಶಿಲ್ಪಾರಾಣಿ ನಾಟಕ ಕೂಡ ಮಾಡ್ತಾರೆ. ಈತ ತಲೆಮರೆಸಿಕೊಂಡಿದ್ದ ಮುನಿಸ್ವಾಮಿ ಗೌಡ ಭಯಗೊಂಡಿರ್ತಾರೆ. ಬೇರೆ ದಾರಿ ಇಲ್ಲದೆ ಸಂಬಂಧಿಕ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ನ ಭೇಟಿ ಆಗ್ತಾರೆ. ಮೃತಪಟ್ಟವನನ್ನು ಕಂಡು ಕಕ್ಕಾಬಿಕ್ಕಿ ಆಗ್ತಾರೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು. ಆಕ್ಸಿಡೆಂಟ್ ಮಾಡಿ ಓರ್ವ ಸಾವನ್ನಪ್ಪಿದ್ದಾನೆ ಅಂತ ಹೇಳಿರ್ತಾರೆ. ಅನುಮಾನಗೊಂಡು ಆತನನ್ನು ಗಂಡಸಿ ಪೊಲೀಸರಿಗೆ ಶ್ರೀನಿವಾಸ್ ಅವರು ಒಪ್ಪಿಸ್ತಾರೆ. ಆರೋಪಿಯನ್ನು ಹೊಸಕೋಟೆಗೆ ಕರೆದೊಯ್ತಾರೆ ಪೊಲೀಸರು. ವಿಚಾರಣೆಗೆ ಬರುವಂತೆ ಹೇಳಿದಾಗ ಮತ್ತದೇ ನಾಟಕವನ್ನು ಪತ್ನಿ ಮಾಡ್ತಾಳೆ. ಬದುಕಿದ್ದ ಗಂಡನನ್ನು ತೋರಿಸಿದಾಗ ನೊಟೋರಿಯಸ್ ನಾಟಕ ಬಯಲಾಗುತ್ತೆ. ಇನ್ನೂ ಕೊಲೆಯಾದಂಥ ವ್ಯಕ್ತಿಯ ಗುರುತೆ ಪತ್ತೆಯಾಗಿಲ್ಲ. ಪಾಪ ಅವನಿರೋದು ಯಾವುದೋ ಭಿಕ್ಷುಕ ಅಂತ ಹೇಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈ ರೀತಿಯಲ್ಲಿ ಫಿಲ್ಮಲ್ಲಿ ನೋಡಿ ಮಾಡ್ತಾರೋ ಅಥವಾ ಫಿಲ್ಮಲ್ಲಿ ಇವ್ರನ್ನ ನೋಡ್ಕೊಂಡು ಫಿಲ್ಮ್ನವ್ರು ಮಾಡ್ತಾರೋ ಒಂದು ಅರ್ಥ ಆಗಲ್ಲ ರೀ. ಎಂತೆಂಥ ಕ್ರಿಮಿನಲ್ಗಳಿರ್ತಾರೆ ರೀ. ಎಲ್ಲಿಯವ್ರಂತೆ ಇವ್ರು ಮೂಲತಃ ಗಂಡ ಹೆಂಡ್ತಿ, ಇವ್ರಿಗೆ ಯಾಕೆ ಈ ರೀತಿ ಆದಂಥ ಮನಸ್ಥಿತಿ ಬಂದಿದ್ದು ಏನು ಅಂತ? ಅರುಣ್, ನಿಜಕ್ಕೂ ಇದೊಂದು ಸಿನಿಮೆ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಕೊಲೆ. ಏನು ಹೊಸಕೋಟೆ ಮೂಲದ ಚಿಕ್ಕಕೋಲಿಗೆ ಗ್ರಾಮದ ಏನು ಪ್ರಮುಖ ಆರೋಪಿ ಮುನಿಸ್ವಾಮಿ ಗೌಡ ಹಾಗೂ ಆಕೆಯ ಪತ್ನಿ ಶಿಲ್ಪಾರಾಣಿ ಇದರ ಎಲ್ಲದರ ರೂವಾರಿ. ತಾವು ಮಾಡಿಕೊಂಡಿದ್ದಂಥ ಸಾಲವನ್ನು ತೀರಿಸಲಾಗಿದೆ. ವಿಮೆ ಹಣವನ್ನು ಪಡೀಲಿಕ್ಕೋಸ್ಕರ ಆ ನಕಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಆತನನ್ನು ಕರೆದು ಕೊಲೆ ಮಾಡಿ ಆ ನಂತರದಲ್ಲಿ ವಿಮೆ ಹಣವನ್ನು ಅವರು ಪಡೀಲಿಕ್ಕೆ ಮುಂದಾಗಿರ್ತಾರೆ. ಆದರೆ ಎಲ್ಲ ಅವರು ಏನು ಪ್ಲ್ಯಾನ್ ಮಾಡಿದ್ರು ಅದೆಲ್ಲವೂ ಸಹ ಈಗ ವಿಫಲವಾಗಿರ್ತಕ್ಕಂಥದ್ದು. ಇದು ಕೊಲೆ ಅಂತೇಳಿ ಈಗ ಸಾಬೀತಾಗಿರ್ತಕ್ಕಂಥದ್ದು. ಯಾಕೆಂದರೆ ಪ್ರಮುಖ ಆರೋಪಿ ಮುನಿಸ್ವಾಮಿ ಗೌಡ ಏನಿದ್ದಾನೆ, ಆತ ಆ ಕೊಲೆಯಾದಂತಹ ವ್ಯಕ್ತಿಯನ್ನು 4 ಬಾರಿ ಇದೇ ರೀತಿ ಪ್ಲ್ಯಾನ್ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರ್ತಾನೆ. ಆದರೆ 4ನೇ ಬಾರಿ ಅದರಲ್ಲಿ ಯಶಸ್ವಿಯನ್ನು ಸಹ ಆಗ್ತಾರೆ. ಆ ನಂತರದಲ್ಲಿ ಪೊಲೀಸರು ಇಡೀ ಪ್ರಕರಣವನ್ನು ಭೇದಿಸಿದ್ದ ಪ್ರಮುಖ ಆರೋಪಿ ಸೇರಿ ಏನು ಕೊಲೆಗೆ ಸಹಾಯ ಮಾಡಿದಂಥ ಒಟ್ಟು 5ರನ್ನು ಈಗ ಬಂಧಿಸಿದರೆ ಮತ್ತೊಬ್ಬ ಆರೋಪಿಯಾದ ಶಿಲ್ಪಾರಾಣಿಯವರು ಈಗ ಎಸ್ಕೇಪ್ ಆಗಿದ್ದಾರೆ. ಈಗ ತನಿಖೆ ತೀವ್ರಗತಿಯಲ್ಲಿ ನಡೀತಿದ್ದು ವಿಮೆ ಹಣಕ್ಕಾಗಿ ಈ ಕೊಲೆ ನಡೆದಿದೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಹೇಳಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.